ನಗರದ 18ನೇ ವಾರ್ಡ್ ಡ್ರೈವರ್ ಕಾಲೋನಿ ಮತ್ತು ಆಶ್ರಯ ಕಾಲೋನಿ ಹಾಗೂ ಉದ್ಯಾನವನ ಜಾಗದಲ್ಲಿರುವ ಫಲಾನುಭವಿಗಳಿಗೆ ಗೋಳು ಕೇಳುವವರು ಯಾರು? ವಾರ್ತೆಗಳ ದಿನಾಂಕ 18/5/2026 ಅಂದು 18ನೇ ವಾರ್ಡ್ ಡ್ರೈವರ್ ಕಾಲೋನಿ ಮತ್ತು ಉದ್ಯಾನವನ ಜಾಗದಲ್ಲಿ 15-20 ವರ್ಷಗಳಿಗೂ ಹೆಚ್ಚು ಕಾಲದಿಂದ ವಾಸವಾಗಿರುವ 40 ಮತ್ತು 50 ಕುಟುಂಬಗಳಿಗೆ ಶೀಘ್ರವಾಗಿ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ದಲಿತ ಸಂಘಟನೆ ಆಗ್ರಹಿಸಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಎಂ ನಾಗೇಶ್ವರರಾವ್, ಟಿ ವೀರೇಶ, ಬಿ ರಾಮಾಂಜನಿ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡ್ರೈವರ್ ಕಾಲೋನಿಯಿಂದ ತಮಟೆ ಬಾರಿಸುತ್ತಾ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಸೂಕ್ತವಾದ ಬಂದೋಬಸ್ತಿನೊಂದಿಗೆ ಗಾಂಧಿ ಸರ್ಕಲ್ ಮೂಲಕ ಹೋಗಿ ನಗರಸಭಾ ಕಾರ್ಯಾಲಯಕ್ಕೆ ಮನವಿ ಪತ್ರ ಸಲ್ಲಿಸಿ ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಮಾಲೆ ಹಾಕಿ ನೇರವಾಗಿ ಬಂದು ಮಹಾತ್ಮ ಗಾಂಧೀಜಿ ಅವರಿಗೂ ಮಾಲಾರ್ಪಣೆ ಹಾಕಿ ಅಲ್ಲಿಂದ ತೆರಳಿ ಮಾನ್ಯ ಶ್ರೀ ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಂಪೂರ್ಣವಾದ ವಿಷಯ ನೀಡಿದ್ದಾರೆ. ಸಂಪೂರ್ಣವಾಗಿ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ, ಡ್ರೈವರ್ ಕಾಲೋನಿಯ ನಮ್ಮ ನಿವಾಸಿ ಬಂಧುಗಳಿಂದ ಇವತ್ತಿನ ದಿವಸ ಈ ಒಂದು ದಿನದ ಪ್ರತಿಭಟನಾ ಹಾಗೂ ತಹಶೀಲ್ದಾರ್ ಕಚೇರಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಇವತ್ತು ಹಮ್ಮಿಕೊಂಡಿರುವಂಥ ಮುಖ್ಯ ಉದ್ದೇಶ, ಸುಮಾರು 23 ವರ್ಷಗಳಿಂದ ಈ ಒಂದು ಡ್ರೈವರ್ 18ನೇ ವಾರ್ಡ್ ಡ್ರೈವರ್ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪ್ರಾಣಿಗಳಂತೆ ಅಲ್ಲಿ ವಾಸಿಸುವಂತ ನಮ್ಮ ಹಿಂದುಳಿದ ದಲಿತ ಹಾಗೂ ಅಲ್ಪಸಂಖ್ಯಾತರ ನಿವಾಸಿಗಳು ಯಾವುದೇ ಮೂಲ ಸೌಕರ್ಯ ಇಲ್ಲ ಅಲ್ಲಿ. ಆದ್ರೂ ಕೂಡ ಸುಮಾರು 23 ವರ್ಷ ಹಂಗೆ ವಾಸ ಮಾಡ್ತಾ ಇದ್ರ. ಇಲ್ಲಿಗೆ ಎರಡು ಸರ್ಕಾರ, ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ 10 ವರ್ಷ ಆಯ್ತು, ಬಿಜೆಪಿ ಸರ್ಕಾರವು 10 ವರ್ಷ ಆಯ್ತು. 23 ವರ್ಷ ಆದ್ರೂ ಕೂಡ ಇವತ್ತಿಗೆ ಯಾವ ಒಂದು ಶಾಸಕರು ಕೂಡ ಅಲ್ಲಿ ಆ ಒಂದು ಸಮಸ್ಯೆ ಬಗ್ಗೆ, ಪಟ್ಟ ವಿತರಣೆ ಬಗ್ಗೆ ಯಾರು ಗಮನ ಹರಿಸಿಲ್ಲ. ಹಾಗಾಗಿ ನಾವು ಇಲ್ಲಿವರೆಗೆ ನೋಡಿದ್ವಿ, ಯಾರಾದ್ರೂ ಇದು ಮಾಡ್ತಾರೆ ಅಂತ ಮನವಿ ಪತ್ರ ಈಗಾಗಲೇ 2-3 ಸಲ ಮನವಿ ಪತ್ರನೂ ಕೊಟ್ಟಿದ್ದೀವಿ. ಮಾನ್ಯ BM ನಾಗರಾಜ್ ಅವರಿಗೂ ಮತ್ತು ಸೋಮನಿಗಬ್ಬರಿಗೂ ಕೂಡ ನಾವು ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿರ್ತೇವೆ. ಆದ್ರೂ ಕೂಡ ಯಾರು ಕೂಡ ಈ ಸಮಸ್ಯೆ ಬಗ್ಗೆ ಗಮನನೇ ಹರಿಸಿರುವುದಿಲ್ಲ ಇಲ್ಲಿವರೆಗೆ. ಹಂಗಾಗಿ ನಾವು ಇನ್ನು ಮುಂದೆ ಸುಮ್ಮನೆ ಕೂತ್ರೆ ಇದಾಗಲ್ಲ ಅಂತ ನಮ್ಮ ಎಲ್ಲ ಒಂದು ಬಂಧುಗಳ ಸಮೇತ ಬೀದಿಗಿಳಿದು ಒಂದು ಪ್ರತಿಭಟನೆ ಮಾಡಿ ನಮ್ಮ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉಗ್ರವಾಗಿ ಈ ಒಂದು ಮನವಿ ಪತ್ರ ಕೊಡ್ತೀವಿ. ಈ ಒಂದು ಮನವಿ ಪತ್ರ ಸಮಯ ಕೊಡ್ತೀವಿ ನಾವು ಈ ಒಂದು ತಿಂಗಳ. ಒಂದು ವೇಳೆ ಆ ತಿಂಗಳೊಳಗೆ ಏನಾದರೂ ಇವರು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಕಚೇರಿ ಆಗಿರ್ಬೋದು ಅಥವಾ ಇನ್ನೊಂದು ಬೆಂಗಳೂರು ಒಂದು ಮುಖ್ಯಮಂತ್ರಿ ಒಂದು ಕಚೇರಿ ಮುಂದೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಉಗ್ರವಂತ ಹೋರಾಟವನ್ನು ನಮ್ಮ ಒಂದು ಬಂಧುಗಳ ಮುಖಾಂತರ ನಾವು ಹೋರಾಟ ಮಾಡಿ ನ್ಯಾಯ ಸಿಗೋವರೆಗೆ ನಾವು ಈ ಒಂದು ಹೋರಾಟ ನಿಲ್ಲೋದಿಲ್ಲ. ಮುಂದೆ ಅದು ಎಂಥ ಒಂದು ಸಂದರ್ಭ ಬರಲಿ, ನಮ್ಮ ಜನಗಳು ಪಟ್ಟ ಸಿಗೋವರೆಗೆ ನಾವು ಈ ಒಂದು ಹೋರಾಟನ ಇಲ್ಲಿಗೆ ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ನನ್ನ ದೊಡ್ಡ 2 ಮಾತು ಮಾತಾಡೋಕೆ ಹೋಗಿ ತಮ್ಮೆಲ್ಲರಿಗೂ ಒಂದಿಸ್ತಾ ಎಲ್ಲರೂ ಆಫೀಸ್ ಮೇಲೆ ಭಾಗವಹಿಸಿದ್ದೇವೆ. ಇಲ್ಲಿ ನಾವು ಡ್ರೈವರ್ ಕಾರಿನಲ್ಲಿ ಇರೋಕ್ಕೆ 18-25 ವರ್ಷದಿಂದ ವಾಸ ಮಾಡ್ತಿದ್ದೇವೆ. ಒಬ್ಬರಿಗೆ ಒಂದು ರೋಡ್ ಆದ್ರೂ ಸರಿಗಿಲ್ಲ, ಒಂದು ನೀರಿನ ವ್ಯವಸ್ಥೆ ಅಂತೂ ಭಾರಿ ಕಷ್ಟ ಆಗಿಬಿಟ್ಟದೆ ಸರ್. ಮಕ್ಕಳಿದ್ದರು, ಸಣ್ಣ ಮಕ್ಕಳು ಬೈಕ್ ಹಾಕಬೇಕು, 1 ಗಂಟೆ ಅನ್ಬೇಡ, 4 ಗಂಟೆ ಅನ್ಬೇಡ, ನೀರೇ ಬರಲ್ಲ.
ಮೋಟ್ರ್ ಕೆಟ್ಟೋದ್ರೆ 20 ದಿನ 15 ದಿವಸ ತಗೊಂತಾರ. ಸರ್ ಮಾಡಿಲ್ಲ ಸರ್, ಮತ್ತು ನಮ್ಮ ಮೆಂಬರ್ಗಳಿಗೆ ಕೇಳಿದ್ರೆ ಬರ್ಕೊಮ್ಮ ನಾಳೆ ಬರ್ತೀವಿ ನಾಡ್ದು ಬರ್ತೀವಿ ಅಂತ 1 ವಾರ 15 ದಿವಸ ಕೇಳ್ತಾರೆ ಸರ್. ನಾವು ಬರೇ ಫೋನ್ ಮಾಡ್ಕೊಂತ ಇರಬೇಕು, ಬರ್ತೀವಿ ಮಾಡ್ಕೊಂತ 20 ದಿನಕ್ಕೆ ಒಂದ್ಸರಿ ಮೋಟ್ರ್ ಮಾಡಿದರೆ ನೀರು ಎಲ್ಲಿಂದ ತರ್ಬೇಕು ಸರ್ ನಾವು? ಅದಕ್ಕೆ ನಮ್ಮ ಸರ್ ಎಲ್ಲ ನಮಗೆ ಮನೆ ಪತ್ರಗಳಿಲ್ಲ, ಮನೆ ಪಟ್ಟ ಇಲ್ಲ, ಪಟ್ಟ ಕೊಡ್ಬೇಕು, ಓಣಿಗೆ ರೋಡ್ ಇಲ್ಲ, ಗಾಡಿಗಳು ಬರೋಕ್ಕಿಲ್ಲ ರೀ ಸರ್. ಮಕ್ಕಳು ನೋಡಕ್ಕೆ ಬರ್ಬೇಕಾದ್ರೆ ಕಾರ್ ಬಂದರೆ 1 ಕಿಲೋಮೀಟ್ರ್ ದೂರ ನಿಂದಿರಿಸಿ ಅವ್ರು ನಡ್ಕೊಂತ ಬರಬೇಕು. ಇಷ್ಟು ನಮ್ಮ ಡ್ರೈವರ್ ಕಾಲಷ್ಟು ಪರಿಸ್ಥಿತಿ ಯಾರ ಕಾಲೋನಿಗಿಲ್ಲ. ಇದು ಎಲ್ಲರೂ ಕೇಳ್ಕೋಬೇಕು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೇಳ್ಕೋಬೇಕು. ಭಾಳ ಕಷ್ಟ ಆಗೈತೆ ನೀರಿಂದು. ಈ ಪರಿಸ್ಥಿತಿ ಯಾವ ಕಾಲೋನಿಗೆ ಇಲ್ಲ. ನಮ್ಮ ಡ್ರೈವರ್ ಕಾಲೋನಿಗೆ ಇಂಥ ಪರಿಸ್ಥಿತಿ ಐತೆ. ಈ ಪರಿಸ್ಥಿತಿ ಯಾರಿಗೆ ಬೇಡ ರೀ. ಇಷ್ಟು ಮತ್ತೆ ಓಟ್ ಹಾಕಕ್ಕೆ ಬರ್ತಾರೆ, ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸಲ ಓಟ್ ಹಾಕಿ ಬರ್ತಾರೆ. ಓಟ್ ಹಾಕ್ರಮ್ಮಿ ನಮಗೆ ಹಾಕ್ರಿ, ನಿಮಗೆ ಹಾಕ್ರಿ. ನಮಗೆ ಓಟು ಮುಖ್ಯ ಅಲ್ಲಪ್ಪ. ತಾವು ಗೆದ್ದದ್ದು ಒಂದು ಕಾರ್ಯ ನಿರ್ವಹಿಸಬೇಕು. ಅಧಿಕಾರ ಮೆಂಬರ್ ಆಗಿ ಬಂದಮೇಲೆ ಓಣಿಗೆ ನೀರು ಮಾಡಬೇಕು. ಶೌಚಾಲಯಗಳಿಲ್ಲ ಸರ್. ಬೀದಿ ಕಾಲಿಲ್ದರೋ ಹೊಲ ತಿರುಗ್ತಾರ. ಈ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಮಾಡಬೇಕು. ನಮ್ಮ ಡ್ರೈವರ್ ಕಾಲೋನಿಯಾಗ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಫಸ್ಟು ಶೌಚಾಲಯ ಮಾಡಬೇಕು. ಭಾಳ ತೊಂದರೆ ಆಗೈತೆ ಆ ಶೌಚಾಲಯ. ಅಮ್ಮ, ನೀವು ಡ್ರೈವರ್ ಕಾಲೋನಿಯಿಂದ ಬಂದಿದ್ದೀರಾ? ಏನ್ ವಿಷಯ, ಯಾವ್ದಕ್ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನಾವು ಪಟ್ಟ ಸಲಹೆ ಸರ್, ರೋಡ್ ಸಲಹೆ ಸರ್, ನೀರಿನ ಸಲಹೆ ಸರ್. ಈ ದೂರ ಹೋಗಕ ಬರಕ ಎಲ್ಲರಿಗೂ ಮುಜರಿಗೆ ಎಲ್ಲರಿಗೆ ತೊಂದರೆ. ನೀವು ಡ್ರೈವರ್ ಕಾಲೋನಿ? ಡ್ರೈವರ್ ಕಾಲೋನಿಗೆ ಎಲ್ಲ ಕುಂಟ್ರು ನಡೆಯಕ ಆಗ್ತಲ್ಲ. ಬಡವ್ರು ಇರ್ತಾರ, ಇದ್ದಾರ ಇರ್ತಾರ, ಇಲ್ದಾರ ಇರ್ತಾರ. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋಕೆ ಸರ್? ಅದಕ್ಕೆ ನಮಗೆ ಪಟ್ಟ ನೀರಿನ ವ್ಯವಸ್ಥೆ ಎಲ್ಲ ಸವಲತ್ತು ಮಾಡಿಕೊಡ್ಬೇಕು ಸರ್. ರೋಡಿಂದು ಎಲ್ಲ ಹೌದು. ಸುಮಾರು ಕಾಲದ 23ರಿಂದ 24 ವರ್ಷದಿಂದ ಡ್ರೈವರ್ ಕಾಲ್ನಲ್ಲಿ ಈ ಪಟ್ಟದ ಸಮಸ್ಯೆಲಿಂದ ಒಂದು ರೀತಿಲಿಂದಲ್ಲ, ಡ್ರೈವರ್ ಕಾಲಲ್ಲಿ ನೀರಿಂದು, ಕುಡಿಯೋ ನೀರಿಂದು, ಆಮೇಲೆ ಕರೆಂಟಿಂದು, ಯಾವುದೋ ಬಾತ್ರೂಮಿಂದು ಎಲ್ಲ ಸಮಸ್ಯೆಗಳಿದ್ದಾವೆ. ನಾನು ಇದ್ರನ್ನ ಡಿ ಸಿ ಅವರಿಗೆ ಮನವಿ ಮಾಡಿದ್ದೇನೆ. ಮನವಿ ಮಾಡಿದರೆ ಅವರು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಏನಂದರು, ಇಲ್ಲ ಎಲ್ಲರಿಗೆ ಇದು ಯಾವುದೋ ಸ್ವಚ್ಛ ಭಾರತ್ ಮಿಷನ್ ಕಡೆಯಿಂದ ಎಲ್ಲರಿಗೂ ಲೆಟ್ರಿನ್ ಮಾಡಿಸ್ಕೊಟ್ಟಿವಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇನ್ನೊಂದು ಏನಂದರೆ, ಸುಮಾರು 23ರಿಂದ 24 ವರ್ಷ ಕಾಲ ಈ ಡ್ರೈವರ್ ಕಾಲೋನಿಯಲ್ಲಿ ಯಾರು ವಾಸ ಇದ್ದಾರೋ ಅಂಥವ್ರಿಗೆ ಪಟ್ಟ ಕೊಡ್ಬೇಕಂತೇಳಿ ಈ ಹೋರಾಟವನ್ನು ನಡೆಸ್ತಿರ್ತಕ್ಕಂಥವ್ರು ನಾವು ಯಾರು DSS ಸಂಘದವರು. ಇದು ರಾಜಕೀಯ ಇಲ್ಲ, ಆಮೇಲೆ ಇನ್ನೊಬ್ಬರಿಲ್ಲ. DSS ಸಂಘದ ಮುಖಾಂತರ ಈ ಬಡ ಜನಗಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ಈ ಉಗ್ರ ಹೋರಾಟವನ್ನು ಮಾಡುತ್ತಿದ್ದೇವೆ. ಇನ್ನೂ ಒಂದೇನೆಂದರೆ, ಮುಂದಿನ ದಿನಗಳಲ್ಲಿ ಇವಾಗ 1 ತಿಂಗಳ ಟೈಮ್ ಕೊಡ್ತೀವಿ ಇವರಿಗೆ, ಯಾರಿಗೆ ತಹಸೀಲ್ದಾರ್ಗೂ DC-ಗೂ ಇವರೆಲ್ಲರಿಗೂ ಮನವಿ ಪತ್ರ ಕೊಟ್ಟಿರ್ತೀವಲ್ಲ, 1 ತಿಂಗಳ ಟೈಮ್ ಕೊಡ್ತೀವಿ. 1 ತಿಂಗಳ ಒಳಗೆ ಇದು ಯಾರನ್ನಾಗಲೂ ತಲೆ ಕೆಡಿಸಲಿದ್ರೆ ಇಲ್ಲಿ ತಾಲೂಕು ಆಫೀಸ್ ಆವರಣದಲ್ಲಿ ಉಗ್ರ ಹೋರಾಟ ಮಾಡಕ್ಕೆ ಕೂಡ ಸಿದ್ಧವಾಗಿರುತ್ತೇವೆ ಅಂತ ನಾನು ಈ ಮುಖಾಂತರ ತಿಳಿಸಿದ್ದೇವೆ. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ಇವರಿಂದ ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯ ಬಳ್ಳಾರಿ ತಹಸೀಲ್ದಾರ್ ಮುಖಾಂತರ ಸಲ್ಲಿಸಿರುವ ಸಿರುಗುಪ್ಪ ನಗರದ 18ನೇ ವಾರ್ಡ್ ಡ್ರೈವರ್ ಕಾಲೋನಿ ಆಶ್ರಯ ನಿವೇಶನಗಳಲ್ಲಿ ಸರಿಸುಮಾರು 23 ವರ್ಷಗಳಿಂದ ಹೆಚ್ಚು ಕಾಲದಿಂದ ವಾಸವಾಗಿರುವ ನಿರಾಶ್ರಿತರಿಗೆ ಶೀಘ್ರವಾಗಿ ನಿವೇಶನ ಹಕ್ಕು ಪತ್ರ ವಿತರಿಸುವ ಕುರಿತು ಮನವಿ ಪತ್ರ ಹಾಗೂ ಸಿರುಗುಪ್ಪ ನಗರದ 18ನೇ ವಾರ್ಡ್ ಡ್ರೈವರ್ ಆಶ್ರಯ ಕಾಲೋನಿ ಉದ್ಯಾನವನ ಖಾಲಿ ಜಾಗದಲ್ಲಿ 15-20 ವರ್ಷಗಳಿಂದ ಹೆಚ್ಚು ಕಾಲ ವಾಸ್ತವ್ಯ ಇರುವ 40ರಿಂದ 50 ಕುಟುಂಬಗಳಿಗೆ ಶೀಘ್ರವಾಗಿ ಆಶ್ರಯ ನಿವೇಶನಗಳನ್ನು ವಿತರಿಸುವಂತೆ ಸಲ್ಲಿಸಿರುವ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಮನವಿಗೆ ಸ್ಪಂದಿಸಿ ಪರಿಹಾರ ಒದಗಿಸಿಕೊಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ದಿನವೇ ಪತ್ರ ರವಾನಿಸಲಾಗಿದೆ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ.
ಹಿರೀಶೆ ಬಿಟ್ಬಿಡು. ವಿಷಯ ಉಪನಗರದ 18ನೇ ವಾರ್ಡ್ ರೇವಕಾಲದ ಆಟೋದಲ್ಲಿ ಸುಮಾರು 23 ವರ್ಷಗಳು ಹೆಚ್ಚು ಕಾಲದಿಂದ ಮುಖಾಂತರ ತಿರುಪನಗರದ 18ನೇ ವಾರ್ಡ್ ರೇವಕಾಲದ ಆಶ್ರಯ ಕಾಲೋನಿ ಉದ್ಯಾನವನ ಕಾಲಜಾಗದಲ್ಲಿ ಸುಮಾರು 15-20 ವರ್ಷಗಳ ಕಾಲ ಹೆಚ್ಚು ಕಾಲ ವಾಸ್ತವ್ಯವಿರುವ 40-50 ಕುಟುಂಬಗಳಿಗೆ ಶೀಘ್ರವಾಗಿ ನಿವೇಶನ ವಿತರಿಸುವಂತೆ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ಸಹಾಯ ಮಾಡಿದ ನಾವು ಎಂ ನಾಗೇಶ್ವರ ತಾಲೂಕು ಸಂಚಾಲಕ ಸಂಘ ಸಮಿತಿ ಆದ ನಾವು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದು ಏನೆಂದರೆ ತಿರುಗುಪ್ಪ ನಗರದ 18ನೇ ವಾರ್ಡ್ ರೇವಕಲ್ನ ಆಶ್ರಯ ಕಾಲೋನಿ ಉದ್ಯಾನವನ ಕಾಲಜಾಗದಲ್ಲಿ ಸುಮಾರು 15-20 ವರ್ಷಗಳಿಂದ ಹೆಚ್ಚು ಕಾಲ 40-50 ದಲಿತ ಬಡ ಕುಟುಂಬಗಳು ವಾಸವಾಗಿದ್ದು ಇವರಿಗೆ ಶೀಘ್ರವಾಗಿ ಆಶ್ರಯ ನಿವೇಶನಗಳನ್ನು ಹಂಚಿಕೆ ಮಾಡಿ ಹಕ್ಕುಪತ್ರಗಳನ್ನು ವಿತರಿಸುವಂತೆ ಕೋರುತ್ತೇವೆ. ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಬಂದಿರತಕ್ಕಂಥ ಸಾರ್ವಜನಿಕರು ಎಲ್ಲರಿಗೂ ಈ ನಗರಸಭೆಯಿಂದ ನಿಮಗೆ ವಂದನೆಗಳನ್ನು ಅರ್ಪಿಸುತ್ತಾ, ಈ ನೀವೇನೋ ನ್ಯಾಯಸಮ್ಮತವಾದಂಥ ಬೇಡಿಕೆಗಳನ್ನು ಕೊಟ್ಟಿದ್ದೀರಿ. ಇವತ್ತಿನ ದಿವಸ ನಮ್ಮ ಪೌರಾಯುಕ್ತರು ಡಿ ಸಿ ಅವರು ಮೀಟಿಂಗ್ ಹೋಗಿದ್ದಾರೆ. ಅವರ ಅನುಮತಿಯಲ್ಲಿ ನಾನು ತೊಗೊಂಡಿದ್ದೀನಿ. ಈ ಒಂದು ನೀವೇನು ನ್ಯಾಯಸಮ್ಮತವಾದ ಒಂದು ಬೇಡಿಕೆಗಳನ್ನು ನಮ್ಮ ಕಮಿಷನರ್ ಬಂದ ಮೇಲೆ ನಿಮಗೆ ಆದಷ್ಟು ಶೀಘ್ರವಾಗಿ ನಿಮ್ಮ ಈ ಫಲಾನುಭವಿಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಪರಿಶೀಲಿಸಿ ಹಕ್ಕುಪತ್ರ ಅಥವಾ ಇನ್ನಿತರ ಏನಾದರೂ ಇದ್ದರೆ ನಮ್ಮ ಕಮಿಷನರ್ ಅವರು ಆಮೇಲೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಅವ್ರ ಮುಂದೆ ಇಡ್ತೀವಿ. ಅವರು ಹಂತ ಹಂತವಾಗಿ ಮಾಡಬಹುದು. ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ಬಿ ಗುರುಸ್ವಾಮಿ ಸಿರುಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್